ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ. ಪ್ರೀತಿ ಜೋಡಿಯಾಕ್ 2.0 ಫುಡ್ ಪ್ರೊಸೆಸರ್ ತಗೊಂಡಿದ್ದೀವಿ. ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಪ್ರೀತಿ ಜೋಡಿಯಾಕ್ 2.0 ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. 2 ಇಯರ್ ಪ್ರಾಡಕ್ಟ್ ಗ್ಯಾರಂಟಿ ಇದೆ, ಲೈಫ್ ಲಾಂಗ್ ಫ್ರೀ ಸರ್ವಿಸ್ ಇದೆ. ಆಮೇಲೆ ಇದು ಪರ್ಫೆಕ್ಟ್ ಗ್ರೈಂಡಿಂಗ್ ರಿಸಲ್ಟ್ ಎವ್ರಿ ಟೈಮ್. ಪರ್ಫೆಕ್ಟ್ ಗ್ರೈಂಡಿಂಗ್ ಇನ್ 90 ಸೆಕೆಂಡ್ಸ್, ಅಂದರೆ 1.5 ನಿಮಿಷದಲ್ಲಿ ಪರ್ಫೆಕ್ಟ್ ಗ್ರೈಂಡ್ ಆಗುತ್ತೆ. ಇದರಲ್ಲಿ 2 ಸ್ಪೆಷಲ್ ಗ್ರೈಂಡಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಒಂದು ಸ್ಪೆಷಲ್ ಬ್ಯಾಟರು, ಕೋಕೋನಟ್ ಚಟ್ನಿ, ಆಟ ನೇಡಿಂಗ್ ಮತ್ತು ಪ್ಯೂರೀಸ್ಗೆ ಈ ಬಟನ್ಸು ಕೊಟ್ಟಿದ್ದಾರೆ. ಆಮೇಲೆ ನಾರ್ಮಲ್ ಗ್ರೈಂಡ್ರಲ್ಲಿರುತ್ತಲ್ಲ ಆ ಥರನೂ ಫೆಸಿಲಿಟೀಸ್ ಇದೆ. ಇವಾಗ ಇದರದ ಕಂಟೆಂಟ್ಸ್ ಏನೇನಿದೆ ಈ ಬಾಕ್ಸಲ್ಲಿ ಅನ್ನೋದನ್ನು ನೋಡೋಣ. ಫಸ್ಟಾಗಿ ಒಂದು 1000 ವ್ಯಾಟ್ಸ್ದು ಮೋಟ್ರ್ ಇದೆ, 1 ಯೂನಿಟು. ಆಮೇಲೆ 1.5 ಲೀಟರ್ SS ಜಾರ್ ವಿತ್ ಹ್ಯಾಂಡಲ್ ರಿಮೂವಬಲ್ ಬ್ಲೇಡ್ಸ್ ಇದೆ. ಇದು ಚಟ್ನಿ ಮತ್ತು ವೆಟ್ ಗ್ರೈಂಡಿಂಗ್ಗೆ. ಇದು ಎರಡನೇದು 5 ಲೀಟರ್ದು SS ಜಾರ್ ಇದೆ, ಅದು ಚಟ್ನಿಗೆ. ಆಮೇಲೆ 1.2 ಲೀಟರ್ ಬ್ಲೆಂಡರ್ ಜಾರ್ ಇದೆ, ಅದು ಲಿಕ್ವಿಡು ಫಿಲ್ಟರ್ ವಿತ್ ಜ್ಯೂಸರ್ ಇದೆ. ಅದು ನಾನು ತೋರಿಸ್ತೀನಿ ಮುಂದೆ ಯಾವ್ದ್ಯಾವ್ದು ಏನಾನೆ ಅಂತ. ಆಮೇಲೆ 2.1 ಲೀಟರ್ ಮಾಸ್ಟರ್ ಶೆಫ್ ಜಾರ್ ಇದೆ, ಇದೇ ಮೇನ್ ಫುಡ್ ಪ್ರೊಸೆಸರ್ ಜಾರ್ ಇದು. ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ ಏನೇನಿದೆ, ನೀಡಿಂಗ್ ಬ್ಲೇಡ್ ಇದೆ, ಚಾಪಿಂಗ್ ಬ್ಲೇಡ್ ಇದೆ, ಗ್ರೇಟಿಂಗ್ ಬ್ಲೇಡ್ ಇದೆ, ಥಿಕ್ ಸ್ಲೈಸು, ಥಿನ್ ಸ್ಲೈಸು, ಸಿಟ್ರಸ್ ಬೌಲ್ ಇದೆ, ಕೋನ್ ಇದೆ, ಒಂದು ಪ್ಲಾಸ್ಟಿಕ್ ಬ್ಲೇಡ್ ಹೋಲ್ಡರ್ ಡಿಸ್ಕ್ ಇದೆ. ಅದೇ ಮೇನು, ಪ್ಲಾಸ್ಟಿಕ್ ಹೋಲ್ಡ್ ಡಿಸ್ಕ್ ಇದೆಲ್ಲ ಅದೇ ಮೇನು. ಆಮೇಲೆ ಒಂದು ಸ್ಪ್ಯಾಚುಲ, ಒಂದು ಮ್ಯಾನುವಲ್ಲು, 2 ಇದೆ. ಇಷ್ಟು ಐಟಮ್ಮು ಇದರೊಳಗಡೆ ಇದೆ. ಆಮೇಲೆ ಇದು ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಹೆವಿ ಡ್ಯೂಟಿ ಮಿಕ್ಸರ್ ಗ್ರೈಂಡರ್ ಇದೆ, ಪ್ರೀತಿದು. ಮಾಡೆಲ್ ನಂಬರು MG255 ಮಾಡೆಲ್ ನಂಬರು. ನೀವು ತೊಗೋಬೇಕಂದ್ರೆ ಈ ಮಾಡೆಲ್ ನಂಬರ್ ಕೇಳಿದ್ರೆ ಅವರು ತೋರಿಸ್ತಾರೆ. ಆಮೇಲೆ ಇದು MRP ರೇಟ್ 18,545 ಇದೆ, ನನಗೆ 14,500ಗೆ ಸಿಕ್ಕಿದ್ದು. ನನಗೆ ಇದ್ರ ಜೊತೆ ಒಂದು ಟೋಸ್ಟ್ರ್ ಫ್ರೀ ಬಂದಿದೆ. ಇದ್ರ ಜೊತೆ ಆಫರಲ್ಲಿ ಇತ್ತು. ನಾನು ಗಿರಿಯಾಸಲ್ಲಿ ತೊಗೊಂಡಿದ್ದು. ಒಂದೊಂದು ಸಪ್ಲೈಯರ್ಸ್ಗೆ ಒಂದೊಂದು ರೇಟ್ ಇರುತ್ತೆ, ಬಟ್ ಇದ್ರ ಜೊತೆ ನನಗೆ ಇದು ಫ್ರೀ ಕೊಟ್ಟಿದ್ದಾರೆ ಟೋಸ್ಟ್ರು. ಇದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಇದು ಬೋರ್ಡಲ್ಲಿ ಜ್ಯೂಸರ್ ಜಾರ್ ಹೇಗೆ ರಿಮೂವ್ ಮಾಡ್ಕೋಬೋದು, ಆಮೇಲೆ ಮಾಸ್ಟರ್ ಶೆಫ್ ಜಾರ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಕಾರ್ಡ್ಬೋರ್ಡ್ ಮೇಲೆ. ವಿತ್ ಯೂಸರ್ ಮೆನ್ಯುವಲ್ಲೂ ಇದರದ್ದೆಲ್ಲ ಡೀಟೇಲ್ಸ್ ಇರುತ್ತೆ, ನೀವು ನೋಡ್ಕೋಬೋದು. ಇವಾಗ ಎಲ್ಲ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಇಷ್ಟು ಐಟಮು ಆ ಬಾಕ್ಸಲ್ಲಿಂದ ನಮಗೆ ಸಿಕ್ಕಿರೋದು. ಇವಾಗ ಒಂದೊಂದಾಗಿ ಎಲ್ಲನೂ ನೋಡ್ಕೊಳ್ಳೋಣ. ಈಗ ಮೊದಲನೇದಾಗಿ ಇದು 1000 ವ್ಯಾಟ್ ಮೋಟ್ರ್ ಇದೆ. ಇದಕ್ಕೆ ಆಲ್ಮೋಸ್ಟ್ 1.5 ಮೀಟ್ರ್ ವಯರ್ ಇದೆ, 3 ಪಿನ್ ಪ್ಲಗ್ಗು. ಆಮೇಲೆ ಇದಕ್ಕೆ 2 ಸ್ಟಾರ್ಟರ್ಸ್ ಇದೆ. ಒಂದು ಇದು ನಾರ್ಮಲ್ ಬಟನ್ನು, ನಾರ್ಮಲ್ ಎಲ್ಲ ಮಿಕ್ಸಿಯಲ್ಲಿ ಇರುತ್ತಲ್ಲ ಆ ಥರದ್ದು. ಫಸ್ಟಿಗೆ ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಆಫಲ್ಲಿರುತ್ತೆ. ಫಸ್ಟ್ ಆನ್ ಮಾಡ್ಕೋಬೇಕು. ಇದು ಆನ್ ಮಾಡಿಕೊಂಡ್ರೆ ಈ ಫೀಚರ್ಸ್ ಎಲ್ಲ ಆನ್ ಆಗುತ್ತೆ. ಆಮೇಲೆ ನಾರ್ಮಲ್ ಮಿಕ್ಸಿಯಲ್ಲಿ 1 2 3 ಸ್ಟೆಪ್ಸ್ ಫಾಸ್ಟರ್ ಗ್ರೈಂಡರ್ ಇರುತ್ತೆ. ಇದರಲ್ಲಿ 4 ಸ್ಟೆಪ್ ಇದೆ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಫೀಚರ್ ಅಂದರೆ ಇದು ಬ್ಯಾಟ್ರಿಗೆ, ನಾವು ದೋಸೆ ಬ್ಯಾಟ್ರು, ಇಡ್ಲಿ ಬ್ಯಾಟ್ರು, ಇದಕ್ಕೆ
ಇದು ಆನ್ ಮಾಡ್ಕೊಂಡು ಸಾಕು, ಈ ಫೀಚರ್ಸು ಆನ್ ಆಗುತ್ತೆ. ಇದು ಬ್ಯಾಟರ್ಗೋಸ್ಕರ, ಇದು 90 ಸೆಕೆಂಡಲ್ಲಿ ಬ್ಯಾಟರ್ನ ಬ್ಲೆಂಡ್ ಮಾಡುತ್ತೆ. ಆಮೇಲೆ ಇದು ಕೋಕೋನಟ್ ಚಟ್ನಿಗೆ, ಕೋಕೋನಟ್ ಚಟ್ನಿ ಸ್ಪೆಷಲಾಗಿ ಮಾಡಿರೋದು. ನೀವು ಸ್ಟಾರ್ಟ್ ಮಾಡಿಬಿಟ್ಟು ಈ ಆಪ್ಷನ್ನ ಪ್ರೆಸ್ ಮಾಡಿದ್ರೆ 90 ಸೆಕೆಂಡಲ್ಲಿ ಕೋಕೋನಟ್ ಚಟ್ನಿ ಗ್ರೈಂಡ್ ಆಗುತ್ತೆ. ಆಮೇಲೆ ಇದು ಆಟ ನೀಡಿಂಗು, ಅಂದರೆ ಹಿಟ್ಟು ಕಲಸೋಕ್ಕೆ. ಇದು ಅಷ್ಟೇ 90 ಸೆಕೆಂಡಲ್ಲಿ ನಿಮಗೆ ಆಟ ನೈಡ್ ಮಾಡುತ್ತೆ. ಆಮೇಲೆ ಇದು ಪ್ಯೂರೀಸ್, ಅಂದರೆ ಟೊಮೆಟೊ ಪ್ಯೂರೀಸು, ಆಮೇಲೆ ಆಲೂಗಡ್ಡೆ ಪ್ಯೂರೀಸು, ಇಲ್ಲ ಕ್ಯಾರೆಟ್ ಪ್ಯೂರೀಸು. ನಿಮಗೆ ಚಿಕ್ಕ ಮಕ್ಕಳಿದ್ರೆ ಪ್ಯೂರಿ ಅಂದರೆ ರಸ ಮಾಡೋಕ್ಕೆ ಈ ಆಪ್ಷನ್ನ ನಾವು ಯೂಸ್ ಮಾಡ್ಕೋಬಹುದು. ನಮಗೆ ಇದು ಬೇಡ ಅಂದರೆ ಈ ಆಪ್ಷನ್ ಸಹ ನಾವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಪಾಸ್ ಆ್ಯಂಡ್ ರಿಸ್ಯೂಮ್ ಬಟನ್ ಇದೆ. ನಾವು ಈ ಆಪ್ಷನ್ನ ಯೂಸ್ ಮಾಡ್ಕೊಳ್ಳುವಾಗ ಅಥವಾ ಈ ಆಪ್ಷನ್ ಯೂಸ್ ಮಾಡ್ಕೊಳ್ಳೋವಾಗೂ ಅಷ್ಟೇ, ಇದು ಆನಲ್ಲಿ ಮೋಡಲ್ಲಿಟ್ಟು ಪಾಸ್ ಮಾಡ್ಬೋದು. ಪಾಸ್ ಮಾಡಿ ಅಲ್ಲಿ ನಾವು ಗ್ರೈಂಡ್ ಮಾಡುವಾಗ ನೀರು, ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕುವಾಗ ಈ ಪಾಸ್ ಮಾಡಿಬಿಟ್ಟು ಆಮೇಲೆ ಹಾಕಿಬಿಟ್ಟು ರಿಸ್ಯೂಮ್ ಮಾಡ್ಬೋದು. ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಲೈಟ್ ಬಟನ್ ಕೊಟ್ಟಿದ್ದಾರೆ. ಇದು ಓವರ್ಲೋಡ್ ಪ್ರೊಸೆಸ್ಸಲ್ಲಿ ಇದು ಇಂಡಿಕೇಟ್ ಆಗುತ್ತೆ. ಅಂದರೆ ಇವಾಗ ಆನ್ ಮಾಡಿದಾಗ ಗ್ರೀನ್ ಕಲರ್ ಬರುತ್ತೆ, ಓವರ್ಲೋಡ್ ಏನಾದರೂ ಆಗ್ತಾಯಿದ್ರೆ ರೆಡ್ ಕಲರ್ ಶೋ ಆಗುತ್ತೆ. ಇದು ಪಲ್ಸ್ ಬಟನ್. ಇದು ಪಲ್ಸ್ ನಾವು ವೆಟ್ ಗ್ರೈಂಡಿಂಗು, ಚಟ್ನಿ, ಚಾಪಿಂಗು, ಕ್ರಷಿಂಗ್ ಮಾಡ್ಕೊಂಡಿದ್ವಲ್ಲ ಆವಾಗ ನಾವು ಈ ಬಟನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ನೋಡೋಣ. ಇದರಲ್ಲಿ 2 ಜಾರ್ ಬಂದಿದೆ. ಒಂದು ಚಟ್ನಿಗೋಸ್ಕರ, ಕೋಕೋನಟ್ ಚಟ್ನಿಗೋಸ್ಕರನೇ ಇದು ಒಂದು ಜಾರ್ ಇರೋದು. ಇದು ಇಲ್ಲಿ ಫಾರ್ ಬೆಟರ್ ರಿಸಲ್ಟ್ ಅಪ್ ಟು ದ ಜಾರ್ ಮೇಕಿಂಗ್ ಓನ್ಲಿ ಅಂತ ಅಂದರೆ ಇಲ್ಲಿ ಒಂದು ಜಾರ್ ಒಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಆಪ್ಟಿಮಮ್ ಅಂತ ಕೊಟ್ಟಿದ್ದಾರೆ. ಆಪ್ಟಿಮಮ್ ಅಂತ ಒಂದು ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಹಾಕಿಬಿಟ್ಟು ನೀವು ಮಾಡಿದ್ರೆ ಚಟ್ನಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಆಮೇಲೆ ಇದು ದೊಡ್ಡ ಜಾರು. ಇದು ಬ್ಯಾಟರ್ ಮತ್ತು ಪ್ಯೂರಿಗೆ ಯೂಸ್ ಮಾಡ್ಕೋಬಹುದು. ಅಂದರೆ ಡ್ರೈ ಮತ್ತು ವೆಟ್ ಗ್ರೈಂಡ್ ಎರಡೂ ಒಂದರಲ್ಲೇ ಇದೆ ಇದರಲ್ಲಿ. ಇದು ಕೂಡ ಅಷ್ಟೇ. ಇಲ್ಲಿ ಒಂದು ನಿಮಗೆ ಕಾಣಿಸ್ತಿರ್ಬೋದು ಆಪ್ಟಿಮಮ್ ಅಂತ ಒಂದು ಮಾರ್ಕ್ ಮಾಡಿದ್ದಾರೆ. ಇಷ್ಟು ಹಾಕಿ ನಾವು ಏನಾದರೂ ಐಟಮ್ಸ್ ಇಷ್ಟು ಮಾತ್ರ ಹಾಕಿ ಗ್ರೈಂಡ್ ಮಾಡಿದ್ರೆ ಒಳ್ಳೆ ರಿಸಲ್ಟ್, ಅಂದರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಈ ಥರ ಲಿಡ್ ಇದೆ ಮುಚ್ಚಕ್ಕೆ. ಎರಡಕ್ಕೂ ಸೇಮ್ ಡಿಸೈನಲ್ಲಿ ಇದೆ. ಮತ್ತು ಇದರ ಹ್ಯಾಂಡಲ್ಲು ತುಂಬ ಸ್ಟೈಲಿಶ್ ಆಗಿದೆ ಮತ್ತು ಕಂಫರ್ಟೇಬಲ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಜ್ಯೂಸರ್ ಜಾರ್ ನೋಡೋಣ. ಇದು ಜ್ಯೂಸರ್ ಜಾರು. ಇದರಲ್ಲಿ ಫಿಲ್ಟ್ರ್ ಬರುತ್ತೆ. ಇದು ಫಿಲ್ಟ್ರು. ಏನಾದರೂ ನಮಗೆ ಸೀಡ್ಸು ಮತ್ತು ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ಇದರಲ್ಲಿ ಫಿಲ್ಟರ್ ಆಗಿ ಇದರಲ್ಲೇ ಇರುತ್ತೆ. ಈ ಥರ ಇರೋವಾಗ ನಾವು ಇಲ್ಲಿ ಜಾರ್ದು ಇದು ಸ್ಪೌಟ್ ಕ್ಯಾಪ್ ಅಂತ ಇದನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲಿಂದ ನಾವು ಜ್ಯೂಸನ್ನ ತಗೋಬಹುದು. ಇಲ್ಲ ಇದು ಬೇಡ ನಮಗೆ ಫಿಲ್ಟರ್ ಬೇಡ ಅಂದರೆ ತೆಗೆದ್ಬಿಟ್ಟು ಇದನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಲಾಕ್ ಅನ್ಲಾಕ್ ಇದೆ. ಇದು ಮೇಲಿಂದ ಸಹ ಹೀಗೆ ನಾವು ತೆಕ್ಕೋಬೋದು. ಕ್ಲೀನ್ ಮಾಡ್ಕೊಳ್ಳುವಾಗ ಇದು ಆರಾಮಾಗಿ ಓಪನ್ ಆಗುತ್ತೆ ಈ ಥರ. ಆಮೇಲೆ ಮೇಲಿನ ಲಿಡ್ಡು ಕೂಡ ಲಾಕು ಅನ್ಲಾಕ್ ಇದೆ. ಈ ಥರ ಗಟ್ಟಿಯಾಗಿ ಮುಚ್ಚಿ
ಇಡ್ಬೋದು. ಮೇಲೆ ಏನು ಕೈ ಹಿಡಿಯೋದು ಅವಶ್ಯಕತೆ ಇರಲ್ಲ ಇದಕ್ಕೆ. ಇವಾಗ ಇದು ಮೇನ್ ಮಾಸ್ಟರ್ ಶೆಫ್ ಜಾರು, ತುಂಬ ವೈಡ್ ಆಗಿದೆ. 2.1 ಲೀಟರ್ ಜಾರ್ ಇದು, ತುಂಬ ದೊಡ್ಡದಾಗಿದೆ. ಇದನ್ನು ರಿಮೂವ್ ಮಾಡ್ಕೋಬೋದು. ಇದೇ ಮೇನ್ ಆಗಿರೋದು. ಇದು ಇಲ್ಲದೆ ಬೇರೆ ಏನೂ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಇದು ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಇದು ಸಿಟ್ರಸ್ ಜ್ಯೂಸ್ ಜಾರು, ಆಮೇಲೆ ಇದು ಸಿಟ್ರಸ್ ಜ್ಯೂಸ್ ಕೋನು. ಈ ಥರ ಹಿಡಿದು ಇಟ್ಬಿಟ್ಟು ಈ ಥರ ಜ್ಯೂಸ್ ತೆಗೆದ್ರೆ ಸೀಡ್ಸ್ ಎಲ್ಲ ಇಲ್ಲೇ ಇರುತ್ತೆ, ಜ್ಯೂಸ್ ಮಾತ್ರ ಕೆಳಗೆ ಹೋಗುತ್ತೆ. ಇದು ಬ್ಲೆಂಡ್ ಹೌಸ್ ಡಿಸ್ಕ್ ಅಂತ. ಇದು ಇದ್ರ ಮೇಲೆ ಅಟ್ಯಾಚ್ ಮಾಡಬೇಕು. ನಾವೇನಾದರೂ ಬ್ಲೆಂಡ್ ಮಾಡೋಕ್ಕಂದ್ರೆ ಸ್ಲೈಸಿಂಗು ಗ್ರೇಟಿಂಗು ಮಾಡಬೇಕಂದ್ರೆ ಇದನ್ನು ಹೀಗೆ ಇದು ಇದರಲ್ಲೇ ಹಾಕೋಕ್ಕಾಗಲ್ಲ. ಓಪನ್ ಮಾಡಿ ಹೀಗೆ ಮೊದಲು ಹೀಗೆ ಇಲ್ಲಿ ಹಾಕ್ಕೊಂಡು ಇದು ಮೇಲೆ ಬರಬೇಕು. ಆಮೇಲೆ ಈ ಕಡೆ ಒಂದು ಕ್ಲಿಪ್ ಥರ ಇದೆ, ಹೀಗೆ ಕ್ಲಿಪ್ಗೆ ಈ ಇದರಲ್ಲಿ ಸೇರಿದ್ರೆ ಕೂತ್ಕೊಂಡಾಗ. ಇವಾಗ ಇದು ಬ್ಲೇಡ್ ತುಂಬ ಶಾರ್ಪ್ ಆಗಿದೆ, ನಾನು ಆಲ್ರೆಡಿ ಹಚ್ಕೊಂಡ್ಬಿಟ್ಟೆ. ಇವಾಗ ಇದು ಇಟ್ಬಿಟ್ಟು ಹೀಗೆ ಲಾಕ್, ಇಲ್ಲಿ ಲಾಕ್ ಸಿಸ್ಟಮ್ ಇದೆ. ಹಿಂಗೆ ಮಾಡಿ ಹಿಂಗೆ ಲಾಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಇವಾಗ ಇಲ್ಲೊಂದು ಪುಷರ್ ಕಮ್ ಮೆಜರ್ ಕಪ್ ಇದೆ. ನಾವು ಆಟ ಮಾಡುವಾಗ ಇದರಲ್ಲಿ 1 ಕಪ್ ಫ್ಲೋರ್ಗೆ ಇಷ್ಟು ನೀರು ಹಾಕಬೇಕು. ಈ ಕಪ್ಪಿಂದ 1 ಕಪ್ ಹಿಟ್ಟು ಹಾಕಿದ್ರೆ ಇಷ್ಟು, ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಇಷ್ಟು ನೀರು ಹಾಕಬೇಕು ಅಂತ ಮೆಜರ್ಮೆಂಟ್ ಕಪ್ ಕೊಟ್ಟಿದ್ದಾರೆ. ವಿತ್ ಇದು ಪುಷರ್ ಕೂಡ ವೆಜಿಟೇಬಲ್ ಕಟ್ ಮಾಡುವಾಗ ಹೀಗೆ ಪುಷ್ ಮಾಡಿಕೊಂಡು ಕಟ್ ಮಾಡಬೇಕು. ಆಮೇಲೆ 3 ಪ್ಲೇಟ್ಸ್, ಟೋಟಲ್ ಆಗಿ 3 ಪ್ಲೇಟ್ಸ್ ಇದೆ. ಒಂದು ಗ್ರೇಟಿಂಗು, ಇನ್ನೊಂದು ಥಿಕ್ ಸ್ಲೈಸು, ಥಿನ್ ಸ್ಲೈಸು ಒಂದು ಹಾಕಿದ್ದೀನಿ. ಇಲ್ಲಿ ಎಷ್ಟು mm ಇದೆ ಅಂತ ಇಲ್ಲಿ ಬರೆದಿದ್ದಾರೆ. 2.4 mm ಇದೆ. ಇದು ಸ್ಟೇನ್ಲೆಸ್ ಸ್ಟೀಲು, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಈ ಬ್ಲೇಡು ಹಿಟ್ಟು ಕಲಸೋಕ್ಕೆ ಯೂಸ್ ಆಗುತ್ತೆ. ಇದು ಪ್ಲಾಸ್ಟಿಕ್ಕಿಂದನೇ ಇರೋದು. ಇದು ಹಿಟ್ಟು ಕಲಸೋವಾಗ ಇದನ್ನು ಹಾಕಬೇಕು. ಆಮೇಲೆ ಚಾಪಿಂಗ್, ಈರುಳ್ಳಿ ಅದು ಎಲ್ಲ ಸಣ್ಣದಾಗಿ ಹೆಚ್ಕೋಬೇಕಂದ್ರೆ, ಸಲಾಡ್ಗೆ ಎಲ್ಲ ಚಿಕ್ಕದಾಗಿ ನಮಗೆ ಸ್ಲೈಸು ಬೇಕಂದರೆ ಈ ಥರ ಗ್ರೇಟಿಂಗ್ ಮಾಡೋಕ್ಕೆ ಇದು ಒಂದು ಕೊಟ್ಟಿದ್ದಾರೆ. ಇದೊಂದು ಸ್ಪ್ಯಾಚುಲರ್, ಇದು ಈ 2 ಜಾರ್ಗೆ ಮಾತ್ರ ಇದು ಯೂಸ್ ಆಗುತ್ತೆ. ಇದು ರಿಮೂವೇಬಲ್ ಬ್ಲೇಡು. ಈ ಥರ ಇಲ್ಲಿ ಒಂದು ರಿಮೂವ್ ಮಾಡೋಕ್ಕೆ ಒಂದು ಸ್ಟಿಕ್ ಥರ ಕೊಟ್ಟಿದ್ದಾರೆ. ಇದನ್ನು ಈ ಥರ ನಾವು ಬ್ಲೇಡ್ನ ರಿಮೂವ್ ಮಾಡ್ಕೋಬೋದು. ಆಮೇಲೆ ಇದು ಕೂಡ ರಿಮೂವೇಬಲ್ ಬ್ಲೇಡು. ಬಟ್ ಚಟ್ನಿ ಜಾರ್ ಇದೆಲ್ಲ, ಈ ಚಟ್ನಿ ಜಾರಲ್ಲಿ ಇದು ಫಿಕ್ಸ್ಡ್ ಬ್ಲೇಡು, ಇನ್ನು ನಾವು ರಿಮೂವ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಸ್ಟೀಲಲ್ಲಿದೆ, ಇದು ಆಗುತ್ತೆ ಬಟ್ ರಿಮೂವ್ ಮಾಡೋಕ್ಕಾಗಲ್ಲ. ಇದು ಫಿಕ್ಸ್ಡ್ ಬ್ಲೇಡು. ಆಮೇಲೆ ಇದು 2 ಇಯರ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಲೈಫ್ ಲಾಂಗ್ ಫ್ರೀ ಸರ್ವಿಸ್ ಅಂತ ಇದೆ. ಆಮೇಲೆ ಇದು ಯೂಸರ್ ಮೆನ್ಯುವಲಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಯಾವ್ಯಾವ ಪಾರ್ಟಿಗೆ ಏನೇನು ಹೇಳ್ತಾರೆ ಅಂತ ಎಲ್ಲ ಇದೆ. ಯಾವ ಬ್ಲೇಡು ಏನೇನು ಹೆಸರು, ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಮಷೀನು ಯಾವ ರೀತಿ ರನ್ ಮಾಡೋದು, ಅಂದರೆ ಯಾವ್ಯಾವ ಬಟನ್ ಯಾವುದಕ್ಕೆ ಹೇಗೆ ಯಾವಾಗ ಆನ್ ಮಾಡಬೇಕು ಅಂತ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇದು ಜ್ಯೂಸರ್ ಜಾರ್ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸು,
ಹೇಗೆ ಓಪನ್ ಮಾಡಬೇಕು, ಹೇಗೆ ಕ್ಲೋಸ್ ಮಾಡಬೇಕು ಅಂತ ಇಲ್ಲಿ ಎಲ್ಲ 1 2 ನಂಬರ್ ಹಾಕಿಬಿಟ್ಟು ಇದು ಯಾವುದಕ್ಕೆ ಏನು ಹೇಳ್ತಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಮಾಸ್ಟರ್ ಶೇಫ್ ಜಾರ್ದು ಇನ್ಫಾರ್ಮೇಷನ್ ಇದೆ. ಒಳ್ಳೆ ಹೀಗೆ ಇದು ಸಿಟ್ರಸ್ ಜ್ಯೂಸ್ ತೆಗೆಯೋದು ಇನ್ಫಾರ್ಮೇಷನ್ನು ಇಷ್ಟು ಕೊಟ್ಟಿದ್ದಾರೆ. ಇದು ಮತ್ತು ಈ ಕೆಳಗಡೆ ಬೇಸ್ ಇದೆಲ್ಲ, ಇದನ್ನು ಮೋಟಾರ್ ಬೇಸು ಇದು ಓಪನ್ ಮಾಡ್ಕೋಬೋದು. ಇದಕ್ಕೋಸ್ಕರನೇ ಬೇರೆ ಇರೋದು. ಈಗ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳುವಾಗ ಇದನ್ನು ಓಪನ್ ಮಾಡಿಬಿಟ್ಟು ತುಂಬ ದಿನದಿಂದ ಅನ್ಕೊತಾ ಇದ್ವಿ ನಾವು ಒಂದು ಫುಡ್ ಪ್ರೊಸೆಸರ್ ತಗೊಳ್ಳೋಣ ಅಂತ, ಆಗಿರಲಿಲ್ಲ. ಬಟ್ ಇವಾಗ ಒಂದು ಒಳ್ಳೆ ಆಫರ್ ಇತ್ತು, ಅದಕ್ಕೆ ತಗೊಂಡ್ವಿ. ಅದಕ್ಕೆ ನಿಮಗೆ ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ತೋರಿಸೋಣ ಅನಿಸ್ತು, ಅದಕ್ಕೆ ಮಾಡಿದ್ದೀನಿ. ನಿಮ್ಮ ಹತ್ರನೂ ಈ ಥರ ಪ್ರೊಸೆಸರ್ ಇದ್ದರೆ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳ್ಬೋದು, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ. ಆಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಥ್ಯಾಂಕ್ ಯು ಸೋ ಮಚ್.